ಗೌತಮ್ ಗಂಭೀರ್ಗೂ ವಿವಾದಗಳಿಗೂ ಎಲ್ಲಿಲ್ಲದ ನಂಟು. ಅವರ ವಿಚಾರದಲ್ಲಿ ಒಂದಲ್ಲ ಒಂದು ಕಾಂಟ್ರವರ್ಷಿಯಲ್ ಡೆವಲಪ್ಮೆಂಟ್ಸ್ ಆಗ್ತಾನೇ ಇರುತ್ತೆ. ಈಗ ಅವರ ಹೆಡ್ ಕೋಚ್ ಹುದ್ದೆಗೆ ಕುತ್ತು ಬರುವಂತ ಲಕ್ಷಣ ಇದೆ. ಇಷ್ಟು ದಿನ ಅಭಿಮಾನಿಗಳು ಹಾಗೆ ಮಾಜಿ ಕ್ರಿಕೆಟರ್ಗಳು ಮಾತ್ರವೇ ಗಂಭೀರ್ ವಿರುದ್ಧ ಮಾತನಾಡ್ತಾ ಇದ್ರು. ಆದ್ರೆ ಈಗ ತಂಡದ ಹಿರಿಯ ಆಟಗಾರರೇ ಗಂಭೀರ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಬಿಸಿಸಿಐಗೂ ಕೂಡ ದೂರು ಕೊಟ್ಟಿದ್ದಾರೆ ಅಂಡ್ ಹೊಸ ಕೋಚ್ಗಾಗಿ ಪಟ್ಟು ಹಿಡಿದಿದ್ದಾರೆ. ಹಾಗಾದ್ರೆ ಗಂಭೀರ್ಗೆ ಗೇಟ್ ಪಾಸ್ ಕೊಡುವಂತ ಟೈಮ್ ಬಂತ? ಏನಿದು ಕೋಚಿಂಗ್ ಸ್ಟೈಲ್ ವಿವಾದ? ಡ್ರೆಸ್ಸಿಂಗ್ ರೂಮ್ ವಾತಾವರಣ ಕೂಡ ಹಾಳಾಯ್ತಾ? ಸೋಲಿನ ಹೊಣೆಯನ್ನ ಹೊರೋಕೆ ಗಂಭೀರ್ ರೆಡಿ ಇಲ್ವಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಗೌತಮ್ ಗಂಭೀರ್ ಅಂಡರ್ನಲ್ಲಿ ಟೀಂ ಇಂಡಿಯಾ ಸಾಕಷ್ಟು ಅವಮಾನಕರ ಸೋಲುಗಳನ್ನು ಕಂಡಿದೆ. 3 ಮಾದರಿಯಲ್ಲೂ ಕೂಡ ಫಾರ್ಮ್ ಕಳ್ಕೊಂಡಿದೆ. ಈಗ ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಗೆ ಸಿದ್ಧವಾಗ್ತಾ ಇರುವಂತಹ ಹೊತ್ತಲ್ಲಿ ಗೌತಮ್ ಗಂಭೀರ್ ವಿರುದ್ಧ ಸೀನಿಯರ್ ಪ್ಲೇಯರ್ಗಳು ತಿರುಗಿ ಬಿದ್ದಿದ್ದಾರೆ ಎನ್ನುವಂತ ಸತ್ಯ ರಿವೀಲ್ ಆಗಿದೆ. ಹಾಗೆ ಹೊಸ ಕೋಚ್ ಕೂಗು ಹಲ್ಚಲ್ಲೆ ಬೀಸಿದೆ. ಬಿಸಿಸಿಐ ಅಪೆಕ್ಸ್ ಕೌನ್ಸಿಲ್ಗೆ ಹಿರಿಯ ಆಟಗಾರರಿಂದ ದೂರು. ಹೈ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡು ಟೀಂ ಇಂಡಿಯಾ ಹೆಡ್ ಕೋಚ್ ಹುದ್ದೆಗೆ ಏರಿದಂತ ಗೌತಮ್ ಗಂಭೀರ್ಗೆ ತಾವು ಅಂದುಕೊಂಡಂತ ಮಟ್ಟಿಗೆ ಅಥವಾ ಲೆವೆಲ್ಗೆ ಸಕ್ಸಸ್ ಸಿಕ್ಕಿಲ್ಲ. ಸಾಲು ಸಾಲು ಸೋಲುಗಳು, ಸೆಲೆಕ್ಷನ್ ವಿಚಾರದಲ್ಲಿನ ಕನ್ಫ್ಯೂಷನ್ಸ್, ಡ್ರೆಸ್ಸಿಂಗ್ ರೂಮ್ ಅಸಮಾಧಾನ, ಹೀಗೆ ಒಂದಿಲ್ಲೊಂದು ವಿವಾದಗಳು ಇದ್ದದ್ದೇ. ಈಗ T20 ಹಾಗೆ ಏಕದಿನ ಸರಣಿಗಳನ್ನು ಕೂಡ ಸೋತಿದ್ದಂತ ಗಂಭೀರ್ಗೆ ಹೊಸ ಸವಾಲು ಎದುರಾಗಿದೆ. ಗಂಭೀರ್ ಅವರ ಕೋಚಿಂಗ್ ಸ್ಟೈಲ್ ಹಾಗೆ ಟಫ್ ಡಿಸಿಷನ್ಸ್ ವಿರುದ್ಧ ಒಂದಷ್ಟು ಸೀನಿಯರ್ ಪ್ಲೇಯರ್ಸ್ ಬಿಸಿಸಿಐ ಅಪೆಕ್ಸ್ ಕೌನ್ಸಿಲ್ಗೆ ರಹಸ್ಯವಾಗಿ ದೂರು ಕೊಟ್ಟಿದ್ದಾರೆ ಎನ್ನುವಂತ ವಿಚಾರ ರಿವೀಲ್ ಆಗಿದೆ. ಹಾಗೆ ಮಾಜಿ ಕ್ರಿಕೆಟಿಗರ ಬಳಿಯೂ ಕೂಡ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇದೇ ವಿಚಾರ ಭಾರತೀಯ ಕ್ರಿಕೆಟ್ ವಲಯದಲ್ಲಿ ಸುನಾಮಿ ಎಬ್ಬಿಸಿದೆ. ಹೆಡ್ ಕೋಚ್ ಸ್ಥಾನದಲ್ಲಿ ಡಿಕ್ಟೇಟರ್ ಆದ್ರ ಗಂಭೀರ್. ಗೌತಮ್ ಗಂಭೀರ್ ಹೇಳಿ ಕೇಳಿ ಡೈರೆಕ್ಟ್ ಹಿಟ್ ಕ್ಯಾರೆಕ್ಟರ್. ಸೋತ್ರು ಗೆದ್ರು ಸೀರಿಯಸ್ ಆಗಿ ಕಾಡುವಂತ ಗಂಭೀರ್ ರೂಢ್ ಆಗಿ ಕೆಲ ಡಿಸಿಷನ್ ಅನ್ನ ತಗೊಳ್ಳೋದು ಕೂಡ ಇದೆ. ಹಾಗೆ ಯಾರೇ ಆಗಿದ್ರು ಕೂಡ ಡೋಂಟ್ ಕೇರ್ ಆಟಿಟ್ಯೂಡ್ ಅನ್ನ ತೋರಿಸ್ತಾರೆ. ಆದ್ರೆ ಈ ಹಿಂದೆ ರಾಹುಲ್ ದ್ರಾವಿಡ್ ಹೆಡ್ ಕೋಚ್ ಆಗಿದ್ದಾಗ ತಂಡದ ಸಿಚುಯೇಷನ್ ಬೇರೆ ತರನೇ ಇತ್ತು. ಆಟಗಾರರೆಲ್ಲ ಫ್ರೆಂಡ್ಲಿ ಆಗಿ ಮೂವ್ ಆಗ್ತಾ ಇದ್ರು. ಅಲ್ಲಿ ಕೋಚ್ ಪ್ಲೇಯರ್ಗಳು ಎನ್ನುವಂತ ಮೈಂಡ್ ಸೆಟ್ ಕಾಣ್ತಾನೆ ಇರಲಿಲ್ಲ ಅಥವಾ ಡಿಫ್ರೆನ್ಸಸ್ ಇರಲಿಲ್ಲ. ಆದ್ರೆ ಈಗ ಕಮ್ಯುನಿಕೇಶನ್ ಮಿಸ್ ಆಗ್ತಿದೆ ಎನ್ನುವಂತ ಕಂಪ್ಲೇಂಟ್ಸ್ ಇದೆ. ಅದು ಅಲ್ಲದೆ ಗೌತಮ್ ಗಂಭೀರ್ ಅವರು ಸರಣಿ ಸೋಲುಗಳ ರೆಸ್ಪಾನ್ಸಿಬಿಲಿಟಿಯನ್ನ ತಗೊಳ್ಳೋಕ್ಕೂ ಕೂಡ ರೆಡಿ ಇಲ್ವಂತೆ. ಫೇಲ್ಯೂರ್ಗಳನ್ನ ಆಟಗಾರರ ಮೇಲೆ ಹೊರಿಸಿದ್ದಾರೆ ಎನ್ನುವಂತ ಆರೋಪಗಳು ಕೂಡ ಇದೆ. ಹಾಗೆ ಗಂಭೀರ್ ಕೋಚ್ ಆದ್ಮೇಲೆ ತಂಡದ ಪ್ರದರ್ಶನ ಕೂಡ ತೀರಾ ಕಳಪೆ ಆಗಿರೋದ್ರಿಂದ ಹೆಡ್ ಕೋಚ್ ಬದಲಾವಣೆ ಮಾಡಿದ್ರೆ ಒಳ್ಳೆಯದು ಎನ್ನುವಂತ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಇದೇ ವಿಚಾರವನ್ನ ಅವರು ಹಂಚಿಕೊಂಡಿರುವಂತದ್ದು. ಹಾಗೆ 2027 ಏಕದಿನ ವಿಶ್ವಕಪ್ ಬಳಿಕ ಗೌತಮ್ ಗಂಭೀರ್ ಅವರ ಹೆಡ್ ಕೋಚ್ ಅವಧಿ ಕೂಡ ಮುಕ್ತಾಯವಾಗುತ್ತೆ. ಆದ್ರೆ ಅದಕ್ಕೂ ಮುನ್ನವೇ ಹೊಸ ಹೆಡ್ ಕೋಚ್ ನೇಮಕಕ್ಕೂ ಕೂಡ ಕೆಲವರು ಪಟ್ಟು ಹಿಡಿದಿದ್ದಾರೆ. ಗಂಭೀರ್ ಅವರ ಕೋಚಿಂಗ್ ನಿರ್ಧಾರಗಳ ಬಗ್ಗೆ ಬಿಸಿಸಿಐ ಕೂಡ ತೀವ್ರ ಅಸಮಾಧಾನವನ್ನ ಹೊಂದಿದ್ದು ಶೀಘ್ರದಲ್ಲೇ ಈ ಬಗ್ಗೆ ಸಭೆ ಸೇರುವಂತ ಸಾಧ್ಯತೆಗಳು ಕೂಡ ಇದೆ. ಒಟ್ನಲ್ಲಿ ಗಂಭೀರ್ ಅವರ ನಿರ್ಧಾರಗಳು ಅವರಿಗೆ ಮುಳುವಾಗ್ತಿರೋದಂತೂ ಸುಳ್ಳಲ್ಲ. ನಮಸ್ಕಾರ.